ಕಣ್ಣ ಮುಂದೆಯೇ ಗಂಡನನ್ನ ಸಾಯಿಸಿದಾಕೆ ಅದಾದ ನಂತರ ಆಡಿದ್ದು ಆಸ್ಕರ್ ಲೆವೆಲ್ನ ನಾಟಕ. ಪತಿಯ ಶವದ ಮುಂದೆ ಎದೆ ಬಡಿದುಕೊಂಡು ಕಣ್ಣೀರಿಡ್ತಾಳೆ ಪತ್ನಿ. ನೋಡಿದವರು ಅಯ್ಯೋ ಪಾಪ ಅಂದುಬಿಡ್ತಾರೆ. ಆಕೆ ಕಟ್ಟಿದ್ದಂತಹ ಕಥೆಯೇನು? ದರೋಡೆಕೋರರು ಮನೆಗೆ ನುಗ್ಗಿದ್ರು, ನನ್ನ ಗಂಡನನ್ನ ಕೊಲೆ ಮಾಡಿದ್ರು, ಹಣ ಒಡವೆ ದೋಚಿದ್ರು ಅಂತ ಹೇಳಿ ಕಥೆಯನ್ನ ಕಟ್ಟಿದ್ಲು ಪತ್ನಿ. ಹಾಗೆ ಪೊಲೀಸರು ತನಿಖೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಆ ಸುಂದರಿಯ ಕ್ರೌರ್ಯ ಬಯಲಾಗಿದೆ. ತನ್ನ ಪ್ರೇಮಿ ಜೊತೆ ಸೇರಿ ಪತಿಗೆ ಚಟ್ಟ ಕಟ್ಟಿದ್ದಂತಹ ಪತ್ನಿ ಪ್ರಿಯಾಂಕಾ ಸದ್ಯ ಪೊಲೀಸರ ಅತಿಥಿ. ಈ ಘಟನೆ ನಡೆದಿರೋದು ಮಧ್ಯಪ್ರದೇಶದ ಧಾರ್ ಜಿಲ್ಲೆಯಲ್ಲಿ ಥೇಟ್ ಸಿನಿಮಾ ಸ್ಟೈಲ್ನಲ್ಲಿ ತನ್ನ ಪತಿಯ ಹತ್ಯೆಯನ್ನ ಮಾಡಿ ಆಸ್ಕರ್ ಲೆವೆಲ್ ಡ್ರಾಮಾನ ಮಾಡಿದ್ರು ಪತ್ನಿ ಪ್ರಿಯಾಂಕಾ. ತನ್ನ ಪ್ರಿಯಕರ ಕಮಲೇಶ್ ಹಾಗೆ ಸುರೇಂದ್ರ ಎಂಬುವನಿಗೆ 1 ಲಕ್ಷಕ್ಕೆ ಸುಪಾರಿ ಕೊಟ್ಟು ತನ್ನ ಪತಿಯನ್ನೇ ಮರ್ಡರ್ ಮಾಡಿಸಿದ್ದಾಳೆ. ಪ್ರಿಯಾಂಕಾ ಮತ್ತು ಕಮಲೇಶ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪತಿಯ ಸಾವಾಗ್ತಾ ಇದ್ದ ಹಾಗೆ ಆಕೆಯ ಪರ್ಫಾರ್ಮೆನ್ಸ್ ಹೇಗಿತ್ತು ಅನ್ನೋದನ್ನ ನೋಡ್ಕೊಂಡು ಆಕೆ ಅಳುವಂತಹ ದೃಶ್ಯಗಳನ್ನ ಗಮನಿಸಿದ್ರಿ. ಇದು ಘಟನೆ ನಡೆದ ದಿನದ ದೃಶ್ಯ. ಯಾವ ರೀತಿ ಅಳ್ತಾಳೆ, ಯಾವ ರೀತಿ ಕತೆ ಹೇಳ್ತಾಳೆ ಅಂತಂದ್ರೆ, ನನ್ನ ಗಂಡನ ಕೈಕಾಲನ್ನ ಹಿಂದ್ಗಡೆ ಕಟ್ ಹಾಕ್ಬಿಟ್ಟಿದ್ರು, ಬಟ್ಟೆ ಎಲ್ಲ ಹರಿದು ಹಾಕ್ಬಿಟ್ಟಿದ್ರು, ಏಕಾಏಕಿ ಆತನನ್ನ ಮರ್ಡರ್ ಮಾಡಿದ್ರು ಅಂತ ಹೇಳಿ ಕಣ್ಣೀರಿಡ್ಕೊಂಡು ಕಥೆಯನ್ನ ಹೇಳ್ತಾಳೆ. ಆಕೆಯ ಕುಟುಂಬಸ್ಥರು, ನೋಡಿದವರು ಎಲ್ಲರೂ ಕೂಡ ಪಾಪ ಮನೆಗೆ ನುಗ್ಗಿದಂತಹ ದರೋಡೆಕೋರರೇ ಪತಿಯನ್ನ ಕೊಲೆ ಮಾಡಿರಬಹುದು ಅಂತ ನಂಬಿಬಿಟ್ಟಿದ್ರು. ಆದರೆ ಪೊಲೀಸರ ತನಿಖೆಯಲ್ಲಿ ಬಯಲಾಗಿದ್ದು ಮತ್ತೊಂದು ಸತ್ಯ. ಈ ಕಥೆಯಲ್ಲಿ ಗಂಡ ಹೆಂಡತಿ ಮಾತ್ರ ಅಲ್ಲ, ಮತ್ತೋರ್ವ ಕೂಡ ಇದ್ದ ಅನ್ನೋದು ಬೆಳಕಿಗೆ ಬರುತ್ತೆ. ಆ ಮತ್ತೋರ್ವನ ಫೋಟೋವನ್ನ ಗಮನಿಸ್ತಾ ಇದ್ದೀರಿ. ಆತನೇ ಕಮಲೇಶ್, ಈ ಪ್ರಿಯಾಂಕಾಳ ಪ್ರಿಯಕರ. ಮತ್ತೊಂದ್ ಕಡೆ ಇವ್ರ ಗಂಡ ಹೆಂಡತಿ ಫೋಟೋನ ಗಮನಿಸ್ತಾ ಇದ್ದೀರಿ. ತನ್ನ ಪತಿಯ ಜೊತೆ ಸಂಸಾರವನ್ನ ಮಾಡ್ತಾ ಇದ್ದಾಕೆ ಪ್ರಿಯಕರನ್ನ ಬಲಿಯಲ್ಲಿ ಬಿದ್ದಿದ್ಲು. ಆ ಕಮಲೇಶ್ನ ಪ್ರೀತಿಯಲ್ಲಿ ಬಿದ್ದಿದ್ಲು. ಕಮಲೇಶ್ನ ಜೊತೆ ಜೀವನ ಮಾಡಬೇಕು ಅಂತ ಆಕೆ ನಿರ್ಧಾರ ಮಾಡಿದ್ಲು. ಆ ಕಾರಣಕ್ಕಾಗಿ ಪತಿಯನ್ನ ಪಿಕ್ಚರ್ ನಿಂದ ಅಳಿಸಿ ಹಾಕಬೇಕು ಅನ್ನುವಂತಹ ಕಾರಣಕ್ಕಾಗಿ ಪ್ರಿಯಕರ ಕಮಲೇಶ್ ಜೊತೆ ಒಂದೊಳ್ಳೆ ಪ್ಲಾನ್ ಅನ್ನ ರೆಡಿ ಮಾಡಿದಂತಹ ಪ್ರಿಯಾಂಕಾ ತನ್ನ ಪತಿಯನ್ನ ಕೊಲೆ ಮಾಡಿಸಿ ಸುಪಾರಿ ಕೊಟ್ಟು ಮರ್ಡರ್ ಮಾಡಿಸಿ ಅದಾದ ಬಳಿಕ ರಾಬರಿಯ ಕಥೆಯನ್ನ ಕಟ್ಟಿದ್ಲು. ಆದರೆ ಪೊಲೀಸರು ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಆಕೆ ಆಡಿದಂತಹ ನಾಟಕ ಬಟಾ ಬಯಲಾಗಿದೆ. ಸತ್ಯ ಹೊರಗಡೆ ಬಂದಿದೆ. ಪ್ರಕರಣದ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಮಧ್ಯಪ್ರದೇಶದಲ್ಲಿ ಆದಂತಹ ಘಟನೆ ಇದು. ಮಧ್ಯಪ್ರದೇಶದ ಧಾರ್ ಜಿಲ್ಲೆಯಲ್ಲಿ ಸಿನಿಮೆಯ ಶೈಲಿಯ ಒಂದು ಕೊಲೆ ಪ್ರಕರಣ ಬೆಳಕಿಗೆ ಬಂದಿದೆ. ದರೋಡೆಕೋರರು ನನ್ನ ಪತಿಯನ್ನ ಕೊಲೆ ಮಾಡಿದ್ರು ಅಂತ ಹೇಳಿ ಪತ್ನಿ ಪತಿಯ ಶವದ ಮುಂದೆ ಕಣ್ಣೀರು ಹಾಕಿದ್ಲು. ಹೋಗಿ ಕಂಪ್ಲೇಂಟ್ ಅನ್ನ ಕೂಡ ಕೊಟ್ರು. ದರೋಡೆಕೋರರು ರಾತ್ರೋರಾತ್ರಿ ನಮ್ಮ ಮನೆಗೆ ನುಗ್ಗಿದ್ರು, ನಮ್ಮನ್ನ ಒತ್ತೆಯಾಳಾಗಿಸಿದ್ರು. ಪತಿ ದೇವಕೃಷ್ಣ ವಿರೋಧ ಮಾಡಿದಾಗ ಹರಿತವಾದ ಆಯುಧದಿಂದ ಚುಚ್ಚಿದ್ರು. ನನ್ನ ಕಣ್ಣೆದುರೇ ನನ್ನ ಪತಿ ದೇವಕೃಷ್ಣನನ್ನ ಪಾಪಿಗಳು ಕೊಂದು ಬಿಟ್ರು ಅಂತ ಹೇಳಿ ಕಥೆಯನ್ನ ಹೇಳಿದ್ಲು ಪತ್ನಿ ಪ್ರಿಯಾಂಕಾ. ಅಲ್ಲದೆ ಮನೆಯಿಂದ 3 ಲಕ್ಷ ಮೌಲ್ಯದ ಚಿನ್ನಾಭರಣ, ಸುಮಾರು 50,000 ನಗದಿನೊಂದಿಗೆ ಪರಾರಿಯಾದ್ರು ಅಂತ ಹೇಳಿ ಪೊಲೀಸರ ಮುಂದೆ ಕತೆ ಹೇಳಿ ಬೆಕ್ಕಿ ಕಣ್ಣೀರಿಟ್ಟಿದ್ಲು ದೇವಕೃಷ್ಣ ಪತ್ನಿ ಪ್ರಿಯಾಂಕಾ. ಆದ್ರೆ ಪ್ರಿಯಾಂಕಾಳ ಹೇಳಿಕೆ ಪೊಲೀಸರ ಅನುಮಾನಕ್ಕೆ ಕಾರಣ ಆಗಿತ್ತು. ಯಾಕಂದ್ರೆ ಉಲ್ಟಾ ಪ್ರಶ್ನೆ ಕೇಳ್ತಾ ಇದ್ದಾಗ ಪ್ರಿಯಾಂಕಾ ಬೇರೆ ಬೇರೆಯೇ ಉತ್ತರವನ್ನ ಕೊಡ್ತಾ ಇದ್ಲು. ಆಕೆಯ ಈ ಎಡಬಿಡಂಗಿ ಉತ್ತರಗಳಿಂದಾನೇ ಪೊಲೀಸರಿಗೆ ಅನುಮಾನ ಮೂಡಿತ್ತು. ಮನೆಯನ್ನೆಲ್ಲ ಪರಿಶೀಲನೆ ಮಾಡ್ತಾರೆ ಪೊಲೀಸರು. ಪರಿಶೀಲನೆ ಮಾಡಿದಾಗ ಯಾವ 3 ಲಕ್ಷದ ನಗದು ಹಾಗೆ 50,000 ರೂಪಾಯಿ, 3 ಲಕ್ಷ ಮೌಲ್ಯದ ಚಿನ್ನಾಭರಣ ಹಾಗೆ 50,000 ರೂಪಾಯಿ ನಗದು ನಾಪತ್ತೆಯಾಗಿದೆ ಅಂತ ಹೇಳಿ ಈಕೆ ಕತೆ ಕಟ್ಟಿದ್ಲು. ಅದು ಆಕೆಯ ಮನೆಯಲ್ಲೇ ಸಿಕ್ಕಿಬಿಡುತ್ತೆ. ಆಕೆ ಬಚ್ಚಿಟ್ಟಿದ್ದು ಪೊಲೀಸರ ಗಮನಕ್ಕೆ ಬರುತ್ತೆ. ಅದಾದ ನಂತರ ಪೊಲೀಸರು ತಮ್ಮದೇ ಭಾಷೆಯಲ್ಲಿ ಆಕೆಯನ್ನ ಪ್ರಶ್ನೆ ಮಾಡ್ತಾರೆ. ಆಗ ಕೊಲೆಯ ಸತ್ಯ ಬಯಲಾಗುತ್ತೆ. ಪ್ರಿಯಾಂಕಾ ತನ್ನ ಪ್ರಿಯಕರ ಕಮಲೇಶ್ನ ಜೊತೆಗೂಡಿ ತನ್ನ ಪತಿ ದೇವಕೃಷ್ಣನನ್ನ ಕೊಲೆ ಮಾಡಿದ್ದನ್ನ ಬಾಯ್ಬಿಟ್ಟಿದ್ದಾಳೆ. ಆ ಮೂಲಕ ಈ ಕೊಲೆ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದ ಹಾಗೆ ಆತನ ಇಡೀ ಕುಟುಂಬ ದಿಗ್ಭ್ರಮೆಗೆ ಒಳಗಾಗಿದೆ. ದೇವಕೃಷ್ಣನನ್ನ ಪ್ರಿಯಾಂಕಾ ಮದುವೆಯಾಗಿದ್ದು ತನ್ನ 15ನೇ ವಯಸ್ಸಿನಲ್ಲಿ. ಅವರಿಬ್ಬರಿಗೂ ಬಾಲ್ಯ ವಿವಾಹ ಆಗಿತ್ತು. ಆದ್ರೆ ಕೆಲ ವರ್ಷಗಳ ಬಳಿಕ ರಾಜ್ಗಢ್ನ ಕಮಲೇಶ್ ಪುರೋಹಿತ್ ಎಂಬಾತನನ್ನ ಪ್ರಿಯಾಂಕಾ ಪ್ರೀತಿಸೋಕ್ ಶುರು ಮಾಡಿದ್ಲಂತೆ. ಅಲ್ಲದೆ ತನ್ನ ಪತಿಗೆ ನೀನ್ ನೋಡೋಕ್ ಕಪ್ಪಾಗಿದ್ಯಾ, ನೀನ್ ನನಗ್ ಸರಿಯಾದ ಮ್ಯಾಚೇ ಅಲ್ಲ ಅಂತ ಹೇಳಿ ಹೀಗಳಿತಾ ಇದ್ಲಂತೆ. ಅಲ್ಲದೆ ನಿನಗಿಂತ ಒಳ್ಳೆಯ ಹುಡುಗ ಸಿಗಬೇಕಾಗಿತ್ತು ಅಂತ ಹೇಳಿ ಪದೇ ಅವಮಾನಿಸುವಂತಹ ಕೆಲಸವನ್ನ ಈಕೆ ಮಾಡ್ತಿದ್ಲು ಅನ್ನುವಂಥ ಆರೋಪ ಇದೆ. ಈಗ ಕುಟುಂಬಸ್ಥರೆಲ್ಲ ಈ ಮಾತನ್ನು ಹೇಳ್ತಿದ್ದಾರೆ. ನಾನು ಚೆನ್ನಾಗಿರುವ ಹುಡುಗನನ್ನ ಪಡೆಯೋಕೆ ಅರ್ಹಳು, ನಾನು ಬಹಳ ಚೆನ್ನಾಗಿದ್ದೀನಿ, ನೀನ್ ನೋಡಿದ್ರೆ ಹಿಂಗಿದೀಯಾ ಅಂತ ಹೇಳಿ
ಹೀಗಳೆಯುವಂತಹ ಕೆಲಸ, ಅವಮಾನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಂತೆ ಪತ್ನಿ ಪ್ರಿಯಾಂಕಾ. ಅಲ್ಲದೆ ಆಕೆಯ ಆಸೆ ಏನಾಗಿತ್ತು, ತನ್ನ ಪ್ರಿಯಕರ ರಾಜ್ಗಢ್ನ ಕಮಲೇಶ್ ಪುರೋಹಿತ್ ಏನಿದ್ದಾನೆ ಆತನ ಜೊತೆ ಬದುಕಬೇಕು ಅನ್ನೋದು ಆಕೆಯ ಆಸೆಯಾಗಿತ್ತು. ಆದ್ರೆ ಇದಕ್ಕೆ ಪತಿ ಅಡ್ಡಗಾಲಾಗಿದ್ದ. ಹೀಗಾಗಿ ಪ್ರಿಯಾಂಕಾ ತನ್ನ ಪ್ರಿಯಕರ ಕಮಲೇಶ್ ಜೊತೆ ಸೇರಿ ಕೊಲೆಗೆ ಸ್ಕೆಚ್ ಅನ್ನ ರೂಪಿಸ್ತಾಳೆ. ಗೆಳೆಯ ಕಮಲೇಶ್ ತನ್ನ ಸ್ನೇಹಿತ ಸುರೇಂದ್ರನಿಗೆ 1 ಲಕ್ಷ ರೂಪಾಯಿಯ ಸುಪಾರಿಯನ್ನ ಕೊಟ್ಟಿದ್ದ. ಆ 1 ಲಕ್ಷ ರೂಪಾಯಿ ಸುಪಾರಿಯನ್ನ ತಗೊಂಡು ಈತನನ್ನ ಹತ್ಯೆ ಮಾಡಬೇಕು, ದೇವಕೃಷ್ಣನನ್ನ ಹತ್ಯೆ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದ. ಪ್ಲಾನ್ನಂತೆ ಸುರೇಂದ್ರ ಮನೆಗೆ ನುಗ್ತಾನೆ, ಮಲಗಿದ್ದಂತಹ ದೇವಕೃಷ್ಣನನ್ನ ಕೊಲೆ ಮಾಡ್ತಾನೆ, ಬರ್ಬರುವಾಗ ಹತ್ಯೆ ಮಾಡ್ತಾನೆ. ಅದಾದ ಬಳಿಕ ದರೋಡೆ ಅಂತ ಹೇಳಿ ಭಾವಿಸುವಂತೆ ಪತ್ನಿಯನ್ನ ಮತ್ತೊಂದು ಕೋಣೆಯಲ್ಲಿ ಕಟ್ ಹಾಕುವಂತಹ ಕೆಲಸವನ್ನ ಮಾಡಿದ್ದ. ಅಂದ್ರೆ ನೋಡಿದವ್ರಿಗೆ ಹೆಂಗ ಅನ್ನಿಸ್ಬೇಕು, ಈಕೆಯನ್ನು ಕೂಡ ಕಟ್ ಹಾಕಿದ್ರು, ಆತನನ್ನ ಮರ್ಡರ್ ಮಾಡಿದ್ರು, ಮನೆಯಲ್ಲಿ ನಿಜಕ್ಕೂ ದರೋಡೆ ನಡೆದಿದೆ ಅಂತ ಹೇಳಿ ಜನ ನಂಬಬೇಕು ನೋಡಿದವರು. ಅದಕ್ಕಾಗಿ ಈಕೆಯನ್ನ ಕೂಡ ಮತ್ತೊಂದು ಕೋಣೆಯಲ್ಲಿ ಕಟ್ ಹಾಕಲಾಗಿತ್ತು. ರೂಮ್ ನಲ್ಲಿದ್ದಂತಹ ವಸ್ತುಗಳನ್ನೆಲ್ಲ ಸುಪಾರಿ ತೆಗೆದುಕೊಂಡು ಬಂದಿದ್ದಂತಹ ಸುರೇಂದರ್ ಚಲ್ಲಾಪಿಲ್ಲಿ ಮಾಡಿದ್ದ. ಅಂದ್ರೆ ಮನೆಗೆ ಎಂಟ್ರಿ ಆದವರು ನೋಡಿದ ತಕ್ಷಣ ಈಕೆ ಹೇಳುವಂತಹ ಕಥೆಯನ್ನ ನಂಬಿಬಿಡ್ಬೇಕು, ಆ ರೀತಿ ಎಲ್ಲವನ್ನ ಕೂಡ ಸೆಟ್ ಮಾಡುವಂತಹ ಕೆಲಸವನ್ನ ಈ ಆರೋಪಿಗಳು ಮಾಡಿದ್ರು. ಆದ್ರೆ ಆಗಿದ್ದೇನು, ಈಕೆ ಹೇಳಿಕೆಯನ್ನ ಕೊಡುವಂತಹ ಸಂದರ್ಭದಲ್ಲಿ ತಡಬಡಾಯಿಸಿ ಬಿಡ್ತಾಳೆ. ಆಕೆ ತಡಬಡಾಯಿಸೋಕೆ ಶುರು ಮಾಡಿದಂತಹ ಟೈಮ್ನಲ್ಲಿ ಪೊಲೀಸರಿಗೆ ಅನುಮಾನ ಮೂಡುವುದಕ್ಕೆ ಶುರುವಾಗುತ್ತೆ. ಅದಾದ ನಂತರ ತಮ್ಮದೇ ಭಾಷೆಯಲ್ಲಿ ಆಕೆಯನ್ನ ವಿಚಾರಣೆ ಮಾಡ್ತಾರೆ. ಮನೆಯನ್ನ ಪರಿಶೀಲನೆ ಮಾಡಿದಾಗ ಯಾವ 3.5 ಲಕ್ಷದ ನಗದು ಹಾಗೆ ಚಿನ್ನಾಭರಣ ನಾಪತ್ತೆಯಾಗಿದೆ ಅಂತ ಹೇಳಿ ಈಕೆ ಕತೆ ಕಟ್ಟಿದ್ಲು, ಅದು ಆಕೆಯ ಮನೆಯಲ್ಲೇ ಪತ್ತೆಯಾಗುತ್ತೆ. ಜೊತೆಗೆ ಮೊಬೈಲ್ ಅನ್ನ ಚೆಕ್ ಮಾಡಿದಾಗ ಈಕೆಯ ಮೊಬೈಲ್ ಅಲ್ಲಿ ಕೆಲವು ಡೀಟೇಲ್ಸ್ ಆಕೆ ಡಿಲೀಟ್ ಮಾಡಿದ್ದು, ಅದು ಕೂಡ ಅನುಮಾನಕ್ಕೆ ಕಾರಣ ಆಗುತ್ತೆ. ಇದೆಲ್ಲವೂ ಕೂಡ ಆಕೆಯ ವಿರುದ್ಧವೇ ಪಾಯಿಂಟ್ ಔಟ್ ಮಾಡಿದಾಗ ಪೊಲೀಸರು ತಮ್ಮ ಭಾಷೆಯಲ್ಲಿ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದಾಗ ಹೌದು, ನನ್ನ ಪ್ರಿಯಕರನ ಜೊತೆ ಸೇರಿ ನಾನೇ ಈ ಪ್ಲಾನ್ ಅನ್ನ ರೆಡಿ ಮಾಡಿ ಪತಿಯನ್ನ ಕೊಲೆ ಮಾಡಿದೆ ಅನ್ನುವಂತಹ ಸತ್ಯವನ್ನ ಪ್ರಿಯಾಂಕಾ ಬಾಯ್ಬಿಟ್ಟಿದ್ದಾಳೆ. ಸದ್ಯ ದೇಶಾದ್ಯಂತ ಈಕೆಯ ಬಗ್ಗೆಯೇ ಚರ್ಚೆಯಾಗ್ತಾ ಇದೆ. ಈ ರೀತಿ ಪ್ಲಾಟ್ ಅನ್ನ ಸೆಟ್ ಮಾಡಿ ತನ್ನ ಪತಿಯನ್ನ ಸಿನಿಮೀಯ ಸ್ಟೈಲ್ ನಲ್ಲಿ ಹತ್ಯೆ ಮಾಡಿದಂತಹ ಪ್ರಿಯಾಂಕಾಗೆ ತೀವ್ರ ಆಕ್ರೋಶ ಆಕೆಯ ವಿರುದ್ಧ ವ್ಯಕ್ತವಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.